ದರ್ಶನರು ಎಲ್ಲಿ ಅದಾರ ಇಲ್ಲಿ ಇಲ್ಲಿ ಕರ್ಸೋದಾ ಕರ್ಸಿದ್ರ ಹಂಗ್ ಹೊಡಿತೀನಿ ಅವ್ನಿಗೆ ಬಂದಂದ್ರ ಹಂಗ್ ಹೊಡಿತೀನಿ. ಮಲ್ಲಮ್ಮ ಅವರಿಗೆ ಯೂಟ್ಯೂಬ್ ಇಂದ ಎಷ್ಟು ಪೇಮೆಂಟ್ ಬರ್ತಾ ಇದೆ? ಓ ಕರ್ಮ. ಯಾಕಂತಂದ್ರೆ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಆ ಹಳ್ಳಿ ಮುಗ್ದೆನ ನೀವು ಹಾಳು ಮಾಡ್ತಾ ಇದ್ದೀರಾ, ನಿಮ್ಗೆ ಫಿಲ್ಮ್ ಅಥವಾ ಸೀರಿಯಲ್ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ? ಅವ್ರ ಮನಿಗ್ ಕರ್ಕೊಂಡೋಗಿ ಸೀರೆ ತಂದು ಶಾಲ್ ಹಚ್ಚಿ ಸನ್ಮಾನ ಮಾಡಿ ಕಳ್ಸಿದ್ರು. ವಾವ್, 10 ವರ್ಷದ ಹಿಂದೆ ನಿಮ್ಮ ಸ್ಯಾಲ್ರಿ ಎಷ್ಟಿತ್ತು ಮಲ್ಲಮ್ಮ? ನಿಮ್ಮ ಇವಾಗಿನ ಸ್ಯಾಲ್ರಿ ಎಷ್ಟು? ಮತ್ತೆ ನೀವು ಸಿಂಗಲ್ ಹಾಕತ್ರಿ, ಮದಿ ಮಾಡ್ಕೊಂಡ್ರಿ ಎಲ್ಲ ಡಬಲ್ ಆತ್ರಿ. ಏನ್ ನಗಕತ್ತೀರಾ? ಸ್ವಲ್ಪ ಹತ್ರ ಇಟ್ಕೋಬೇಕು. ನೀವೇ ನಕ್ರಲ್ಲ ನಮ್ ನಗು ಬಂತ. ನಾನ್ ನಕ್ಕಿದ್ರೆ ನಾನ್ ನಕ್ಕಿದ್ರೆ ನೀವು ನಗ್ತೀರಾ? ಮತ್ತೆ ರೀ. ಓಕೆ, ಸೊ ಇವಾಗ ನಿಮ್ಗೆ ಕ್ವಶನ್ ಅಂಡ್ ಆನ್ಸರ್ ಇದೆ. ಹೇಳ್ರಿ ಏನ್ ಹೇಳ್ಬೇಕು? ಕ್ವಶನ್ ಜನ ಕೇಳಿದ್ದಾರೆ. ನೀವ್ ಹೆಂಗು ನಿಮ್ಮ ರಿಯಲ್ ಲೈಫ್ ಅಲ್ಲಿ ನೀವು ಸ್ಕೂಲ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ವಾ? ಸೊ ನಿಮ್ ಸ್ಕೂಲ್ ಹೋಗಿಲ್ಲ ಅಂತಂದ್ರು ಜೀವನದ ಪಾಠನ ಕಲ್ತಿದ್ದೀರಾ ಅಲ್ವಾ? ಸೊ ಅದಕ್ಕೆ ಕ್ವಶನ್ಸ್ ಇದೆ ನಿಮ್ಗೆ. ಎಕ್ಸಾಮ್ ಅಂತೂ ನೀವು ಬರ್ದಿಲ್ಲ ಇಲ್ಲಿ, ಬರ್ದಿಲ್ಲ ರೀ. ಸೊ ಶಾಲಿಗೆ ಹೋಗಿಲ್ಲ ರೀ, ಎಲ್ಲಿ ಎಕ್ಸಾಮ್ ಬರೀಬೇಕಾರೆ ಅಲ್ವಾ? ಅದಕ್ಕೆ ಜನ ಕೇಳಿರೋ ಜೀವನಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಇದೆ ನಿಮ್ಗೆ. ಸೊ ಅದನ್ನ ಆನ್ಸರ್ ಮಾಡ್ಬೇಕು, ಆಯ್ತಾ? ಸೊ ನಿಮಗೆ ನಿಮ್ಮ ಮನ್ಸಿಂದ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಓಕೆ, ಊರು ಎಲ್ರಿಗೂ ಗೊತ್ತಿದೆ, ಬಟ್ ಇನ್ನೊಂದ್ಸಲ ಹೇಳಿ. ಯಾವ್ದು ಊರ್ರಿ? ಯಾವ್ದ್ರಿ ನಿಮ್ ಊರು? ನಮ್ಮೂರ್ ಕನ್ನಳ್ಳಿ ರೀ. ಕನ್ನಳ್ಳಿ. ರೀ. ಓಕೆ, ಕನ್ನಳ್ಳಿ ಹತ್ರ ಯಾವ್ದು ಬರುತ್ತೆ? ಸುರ್ಪುರ್ ಬರ್ತಾರಿ. ಸುರ್ಪುರ. ಇದು ಕನ್ನಳ್ಳಿ ಹತ್ರ ಮಂಗಳೂರು ಬರ್ತಾರಿ. ಮಂಗಳೂರಾ? ಯಾವ ಮಂಗಳೂರು ಅದು? ಅಲ್ಲದ ಮಂಗಳೂರು ಅದ ರೀ. ಹೌದಾ? ಬೀಚ್ ಇದೆಯಾ ಅಲ್ಲಿ? ಇಲ್ಲ, ಸಣ್ಣದ ಹಳ್ಳಿ. ಸಣ್ಣ ಹಳ್ಳಿ. ಸಣ್ಣ ಹಳ್ಳಿ. ಮಂಗಳೂರು ಅಂತ. ಮಂಗಳೂರು ಅಂತ. ವಾವ್, ಮಂಗಳೂರು ಅಂತ ನಮ್ ಈ ಕಡೆ ಇರೋದಲ್ವಾ? ಆ ಕಡೆ ಒಂದ. ಮಲ್ಲಮ್ಮ ಅವ್ರೆ, ನಿಮ್ ನಗು ಯಾಕೆ ಇಷ್ಟು ಚಂದ, ಥೇಟ್ ನಮ್ಮ ಅಮ್ಮನ್ ತರಾನೆ ಅಂತ ಹೇಳಿದಾರೆ. ಹೌದ್ರಿ? ಯಾಕೆ ಮಲ್ಲಮ್ಮ ಇಷ್ಟು ಚಂದ ನಿಮ್ ನಗು? ಯಾಕಂದ್ರಿ ನಮ್ಗೆ ಹಿಂಗೆ ನಗು ಬರ್ತದೆ, ಹಿಂಗೆ ನಗ್ತೀನಿ ನೋಡಿ. ಹಂಗ ಅಷ್ಟೇ ಹೇಳ್ತೀರಾ? ಮತ್ತೆ ಇನ್ನೇನ್ ಹೇಳ್ಬೇಕ್ರಿ ಅಲ್ವಾ? ಮನ್ಸಿಂದ ನಕ್ರೆ ಚಂದ ರೀ, ಚಂದ, ಚೆನ್ನಾಗ್ ಕಾಣತ್ತೆ ಅಂತ. ಓಕೆ, ನಿಮ್ಮ ಫೇವ್ರೆಟ್ ಹೀರೋ ಯಾರು ಮಲ್ಲಮ್ಮ? ನಮ್ ಫೇವ್ರೇಟ್ ಹೀರೋರೇ ಸಾರಿ, ನೀವೇ ಕಲ್ಸಿದ್ದು ನಮ್ಗ. ಏನೇನು? ನೀವೇ ನಮ್ ಫೇವ್ರೇಟ್ ಹೀರೋ. ವಾವ್, ಸೋ ಸ್ವೀಟ್. ಬಟ್ ನಾವ್ ಆಕ್ಟಿಂಗ್ ಮಾಡಿದ್ ನೋಡ್ತೀರಾ? ನೋಡಿಲ್ಲ ರೀ. ನೋಡಿಲ್ಲ. ಹಂಗಾದ್ರೆ ಇವಾಗ ನೀವು ನೋಡಿರೋ ಯಾ ಧಾರಾವಾಹಿ ಹೀರೋನ? ಯಾರಾದ್ರೂ ಆಗ್ಬೋದು, ಇಲ್ಲಾಂದ್ರೆ ಫಿಲ್ಮ್ ಹೀರೋ ಹೇಳಿ. ಹಳೆ ಕಾಲದ ಆಕ್ಟರ್ಸ್ ಇರ್ತಾರಲ್ಲ, ಅವರಲ್ಲಿ ನಿಮ್ಗೆ ಯಾರು ಇಷ್ಟ ತುಂಬಾ? ರಾಜ್ಕುಮಾರ್ ರೀ. ರಾಜ್ಕುಮಾರ್. ರಾಜ್ಕುಮಾರ್ ಅಲ್ಲ ರೀ, ಹಳಿ ಹೀರೋ ಅಂದ್ರ ಅವ್ರೇ ಅಲ್ಲ, ಅಷ್ಟೇ. ಅವರೇ ಬಹಳ ದಿನ ಮಾಡಿದ್ರು ಹೀರೋ. ನನಗೆ ಯಾರು ಇಷ್ಟ ಗೊತ್ತಾ? ವಿಷ್ಣುವರ್ಧನ್. ಮಲ್ಲಮ್ಮ ಅವರಿಗೆ ಏಜ್ ಎಷ್ಟು ಅಂತ ಕೇಳಿದಾರೆ. ನೀವೆಷ್ಟು ಹೇಳಿದ್ರಿ? ಹೇಳಿನಲ್ರಿ, ಹೇಳ್ಬೇಕಿಲ್ಲ ರೀ. ಹೇಳಿ ನೀವು. ನಾವ 58. 58? ಮತ್ತೆ ರೀ. ಓಕೆ, ನನ್ ಜೊತೆ ಇದೆ ನಿಮ್ ಡೀಟೇಲ್ಸ್, ಕರೆಕ್ಟ್ ನೆನ್ಪು ಬರ್ತಾ ಇಲ್ಲ. 58 ಅನ್ಸುತ್ತೆ. ಒಂದ್ 2 ವರ್ಷ ಹೆಚ್ಚು ಕಡಿಮೆ ಆಗಿತ್ತೆ ಅಲ್ಲ ರೀ? ಬಟ್ ನನ್ ಪ್ರಕಾರ ನಿಮ್ಗೆ ಏಜ್ ಆಗಿಲ್ಲ ಇನ್ನು. ಮೋಸ್ಟ್ಲಿ ಆಗಿಲ್ಲ ರೀ. ಇಲ್ಲ, ನನ್ ಪ್ರಕಾರ ನಿಮ್ಗೆ ಒಂದು 25 ವರ್ಷ ಆಗಿರ್ಬೋದು. ಓ ಕರ್ಮ. ನಿಜ, ಏಜ್ ಆಗಿರೋ ತರ ಇದೀರಾ ಅಷ್ಟೇ ಹೊರತು. ಇಲ್ಲ ರೀ, ನೀವು ಆಡೋದು, ನೋಡೋದು, ಮಕ್ಳ ತರ ಆಟ ಆಡೋದು, ಇದೆಲ್ಲ ನಿಮ್ಗೆ ಮತ್ತೆ ವಯಸ್ಸದಿಂದ ಅದ ಮಕ್ಕಳ ತರ ಆಟನೇ ಬರ್ತದ್ರಿ ಅಲ್ವಾ? ಸೊ ಫಸ್ಟ್ ಮಕ್ಳಾಗಿರ್ತಾರೆ, ಆಮೇಲೆ ದೊಡ್ಡವರಾಗ್ತಾರೆ, ಆಮೇಲೆ ಮತ್ತೆ ಮಕ್ಳಾಗ್ತಾರೆ. ಫಸ್ಟಿಗೆ 4 ಕಾಲ ರೀ, ಆಮೇಲೆ 2 ಕಾಲ, ಆಮೇಲೆ 3 ಕಾಲ. 3 ಕಾಲ ಅಂದ್ರೆ ಏನು? ಏನ್ ಹೇಳ್ರಿ ನೀವ್ ಆನ್ಸರ್ ಮಾಡ್ರಿ. ಕಾಲ 2 ಇರುತ್ತೆ. 3 ಕಾಲ ಆತಾವ ನೋಡ್ರಿ ಆಮೇಲೆ. ಅಂದ್ರೆ ಅದು ಸ್ಟಿಕ್ ತರ ಹಿಡ್ಕೊಳ್ತಾರ. ಓ, ನಿಮ್ ಪೆಟ್ ನೇಮ್ ಏನು ಮಲ್ಲಮ್ಮ? ನಮ್ ಪೆಟ್ ನೇಮ್ ಅಂದ್ರಿ? ಪೆಟ್ ನೇಮ್ ಹಂಗಂದ್ರಿ? ಇವಾಗ ಊರಲ್ಲಿ ಯಾರೋ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಅಪ್ಪ ಅಮ್ಮನೋ ಏನೋ ಒಂದ್ ಹೆಸರಿಟ್ಟು ಕರೀತಾರಲ್ಲ, ಆತರ ಏನಾದ್ರು ನೇಮ್ ಇದೆಯಾ ನಿಮ್ಗೆ ಮಲ್ಲಮ್ಮ ಬಿಟ್ಟು? ಮಲ್ಲಮ್ಮ ಬಿಟ್ಟು ಏನು ಇಲ್ಲ ರೀ. ಇಲ್ವಾ? ಇಲ್ಲೇ ಒಂದೇನಾ? ಮಲ್ಲಮ್ಮ ಒಂದೇ ರೀ. ಮಲ್ಲು ಅಂತ ನಾವಿಲ್ಲಿ ಒಂದೊಂದ್ಸಲ ಕರಿತೀವಿ, ನಮ್ಮಮ್ಮ ಅಂತೀರಿ. ಮಲ್ಲು ಅಂತನಾ? ಮಲ್ಲಿ ಅಂತ ನಾನ್ ಹೇಳ್ತೀನಲ್ಲ. ನೀವೇ ಮಲ್ಲಿ ಅಂತ ಅಂದಿದ್ರೆ ಮಲ್ಲಿ, ಮಲ್ಲು. ನಮ್ಮಮ್ಮ ಜಗಳಾಡಕ್ ಯಾರನ್ನ ಕರೆದ್ರಂಗ. ಹೌದಾ? ಹಂಗ ಹೇಳ್ತಿದ್ದೆ. ಚಂದ ಕರ್ರಿ ಹೆಸರ ಅಲ್ವಾ? ಕರಿಬಾರ್ದು, ಒಳ್ಳೆ ಹೆಸರಿಟ್ಟಿದ್ದಾರೆ. ಬಟ್ ಒಂದೊಂದ್ಸಲ ಪರವಾಗಿಲ್ಲ. ಓಕೆ, ನಿಮ್ಗೆ ಫಿಲ್ಮ್ ಅಥವಾ ಸೀರಿಯಲ್ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ? ಹೋಗ್ತೀರಿ. ಹೋಗ್ತೀರಾ?
ಹೋಗೇ ಬಿಡೋದು ಹೋಗೇ ಬಿಡೋದ್ರಿ ಅಲ್ವಾ? ಇನ್ ಯಾವ್ದೇ ಚಾನ್ಸ್ ಸಿಕ್ಕಿದ್ರು ಬಿಡಂಗಿಲ್ಲ. So, ಹಳ್ಳಿ ಲೈಫ್ ಹಳ್ಳಿ 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 ಅಂತಾನೆ ಇದ್ದೀರಾ. ಇವಾಗ ಏನೋ ಒಂದು ಹೊಸ ಲೈಫ್ ನೋಡ್ತಾ ಇದ್ದೀರಾ. ಹೊಸ ಲೈಫ್ ಅಂತ ನಾನು ಹೇಳಲ್ಲ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಆ ಒಂದು ಆಸಕ್ತಿ ಇದೆಯಾ ಎಲ್ಲ ನೋಡ್ಬೇಕು ಮಾಡ್ಬೇಕು ಅಂತ? ಇಲ್ಲ ಹಳ್ಳಿ ಮುಗ್ದೆ ತರಾನೇ ಉಳಿಬೇಕು? ಇಲ್ಲರಿ ಯಾಕಂತಂದ್ರೆ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಆ ಹಳ್ಳಿ ಮುಗ್ದೆನ ನೀವು ಹಾಳು ಮಾಡ್ತಾ ಇದ್ದೀರಾ. ಯಾಕೆ ನೀವೇ ಕಾಳು ಮಾಡ್ತೀರಿ? ಹಳ್ಳಿ ಮುಗ್ದೆ ಮೂಲೆಲೇ ಇರ್ಬೇಕಂಗಾದ್ರೆ ಮೂಲೆಯಲ್ಲಿ ಹಂಗಿರ್ತಾರೆ ಅಲ್ವಾ? ನಿಮಗೆ ನಿಜವಾಗ್ಲೂ ಆಸಕ್ತಿ ಇದೆಯಾ ಮಲ್ಲಮ್ಮ? ಇಲ್ಲ ಅಂತಂದ್ರೆ ನಿಮ್ಗೆ ಫೋರ್ಸ್ಫುಲ್ ಆಗಿ ನಾವು ಮಾಡ್ತಾ ಇದೀವಿ ಅಂತ ಅನ್ಸುತ್ತಾ? ಇಲ್ಲರಿ. ಇಲ್ಲ ಅಲ್ಲ? ಇಲ್ಲ 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 ಹಂಗೇನಿಲ್ಲ. ಅದೇ ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರು. ಓಕೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಮೊನ್ನೆ ರೀ ಉಣಚಿಗಾಗ ಆಕಿದು ಸುರ್ಪುರು ಗಂಡನ ಮನಿ, ಉಣಚಿಗಿ ತವ್ರ ಮನಿ ರೀ. ನಾನ್ ಬಸ್ನಾಗ ಸಿಕ್ಕುರಿ, ಅವ್ರ ಮನಿಗ್ ಕರ್ಕೊಂಡ್ ಹೋಗಿ ಸೀರೆ ತಂದು ಶಾಲ್ ಹಚ್ಚಿ ಸನ್ಮಾನ ಮಾಡಿ ಕಳ್ಸಿದ್ರು. ಅದ್ರಾಗ ಹಾಕಿರೋಕ್ ನೋಡ್ರಿ ಹಾಕ್ತೀನಿ ಅಂತಿದ್ರು ಅಮ್ಮ. ಹೌದಾ? ಇಲ್ಲ, ನಾನಂದ್ರೆ ಕೆಲವೊಂದು ಮಿಸ್ ಆಗ್ತಿದೆ. ಯಾಕಂದ್ರೆ ತುಂಬಾ ಜನ ನೀವು ರೀಲ್ಸ್ ಫಾರ್ವರ್ಡ್ ಮಾಡ್ತಾ ಇದ್ದೀರಾ, ಯಾವ್ಯಾವ್ದು ರ್ಯಾಂಡಮ್ ರೀಲ್ಸ್ ಫಾರ್ವರ್ಡ್ ಮಾಡ್ತಾ ಇದ್ದೀರಾ. ಅದನ್ನ ದಯವಿಟ್ಟು ಸ್ವಲ್ಪ ಕಮ್ಮಿ ಮಾಡಿ. ಯಾಕಂತಂದ್ರೆ ಬರೋ ಕೆಲವೊಂದು ಇಂಪಾರ್ಟೆಂಟ್ ಮೆಸೇಜು ಅಥವಾ ಫೋಟೋಸ್ ಆಗಿರ್ಬೋದು, ಅಥವಾ ಯಾರೋ ಏನೋ ಕಾಂಟ್ಯಾಕ್ಟ್ ಮಾಡೋ ಅಂಥವ್ರದ್ದು ಮೆಸೇಜಸ್ ಮಿಸ್ ಆಗ್ತಾ ಇದೆ. ಸೊ ಯಾವ್ದ್ಯಾವ್ದೋ ರ್ಯಾಂಡಮ್ ರೀಲ್ಸ್ ನ ಮಲ್ಲಮ್ಮ ಅವ್ರಂತೂ ನೋಡಲ್ಲ. ಸೊ ಅವ್ರಿಗೆ ಕಳ್ಸೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಮೇ ಬಿ ನಾನ್ ಮಿಸ್ ಮಾಡಿರ್ಬೋದು ಮಲ್ಲಮ್ಮ. ಏನ ಹಾಕ್ತಿ ಅಂತಂದ್ರಿ ಅವ್ರು, ಏನ್ ಮಾಡ್ಯಾರ? ಸೊ ನೋ ಕ್ವಶನ್ ಅಂತೆ. ನಿಮಗೆ ಕ್ವಶನ್ ಕೇಳಕ್ಕೆ ಅವ್ರ ಜೊತೆ ಏನು ಕ್ವಶನ್ಸ್ ಇಲ್ಲ ಅಂತೆ. ಲೋಡ್ಸ್ ಆಫ್ ಲವ್ ಅಂತೆ. ಇನ್ಫಿನಿಟಿ ಅಂತೆ ಅವರ ಲವ್. ನಿಮಗೆ ಇನ್ಫಿನಿಟಿ ಅಂದ್ರೆ ಏನ್ ಮಲ್ಲಮ್ಮ? ಏನರಿ ಕನ್ನಡದಲ್ಲಿ ಹೇಳಿ ಗೊತ್ತರಿ. ಅಂದ್ರೆ ಸಾಗರದಷ್ಟು ಲವ್ ಅಂತೆ. ಹೌದ್ರಿ? ಆತರ. ನಿಮ್ಗೆ ಯಾವಾಗಾದ್ರೂ ವಿಡಿಯೋ ಮಾಡೋದಕ್ಕೆ ಬೋರ್ ಆಗಿದ್ಯಾ ಮಲ್ಲಮ್ಮ? ಇಲ್ಲರಿ, ಬೋರ್ ಆಗಿಲ್ಲ. ಯಾಕೆ ಬೋರ್? ಯಾವತ್ತೂ ಬೋರ್ ಆಗಿಲ್ಲ? ಇಲ್ಲ ಇಲ್ಲ, ಖುಷಿಯಾಗಿ ಮಾಡ್ತೀರಾ? ಖುಷಿಯಾಗೆ ಮಾಡಿ. ಯಾವತ್ತಾದ್ರೂ ಒಂದಿನ ಅಯ್ಯೋ ನನಗೆ ಒಂಥರ ತುಂಬಾ ಬೋರ್ ಆಗ್ತಿದೆ ಅಥವಾ ಆತರ ಏನಿಲ್ಲ ರೀ. ಆತರ ಏನಿಲ್ಲ. ಇನ್ನೊಬ್ರು ಯಾರೋ ಅಂಕಲ್ ಮಲ್ಲಮ್ಮ ಐ ಲವ್ ಯು ಅಂತ ಹೇಳಿದ್ದಾರೆ. ಯಾರು ಅವ್ರು? ಅವ್ರ ಹೆಸರು ಹೇಳಿ, ಜಗಳ ಮಾಡ್ತೀನಿ ಹೋಗಿ. ಯಾರೋ ಗೊತ್ತಿಲ್ಲ, ಅವ್ರ ಹೆಸರು ಬರಲ್ಲನ್ರಿ. ಅಂದ್ರೆ ಅವ್ರು ಹೇಳ್ತಾ ಇದಾರೆ ನಿಮ್ಗೇನೋ ಲವ್ ಇದೆಯಂತೆ. ನಡ್ರಿ. ಹೌದಾ? ಇಲ್ಲ ರೀ, ಒಂದ್ ನಿಮಿಷ. ಅವ್ರು ಆ ಕಡೆ ಹಿಂದಿ ಅವ್ರಂತೆ. ಮಲ್ಲಮ್ಮ ಅವರು ಲವ್ ಮಾಡ್ತಾ ಇದ್ದಾರೆ, ನನಗ್ ಗೊತ್ತಿದೆ ವಿಷಯ ಅಂತೇನೋ ಹಾಕಿದ್ದಾರೆ. ಕಪಾಳ ಕೊಡ್ತೀನಿ ಹೋಗಿ. ನಿಜವಾಗ್ಲು ಮಲ್ಲಮ್ಮ ಅವ್ರಿಗೆ ಒಂದ್ ಲವ್ ಇದೆ, ಅದ್ರ ಬಗ್ಗೆ ಕೇಳಿ ಅಂತ ಇದ್ಯಾ? ಇಲ್ಲ ರೀ, ನಿಜ ಹೇಳಿ. ಅದು 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 ಫೋನ್ ನಂಬರ್ ಅದೇನ್ರಿ ಗೊತ್ತ ಅದಕ್ಕೆ ಮಾಡಿದ್ರ ಬೈತೀರಾ ಫೋನ್ ಮಾಡಿ? ಕಪಾಳ ಕೊಡ್ತೀನಿ ಹೋಗಿ, ಬೈಯೋದಲ್ಲ, ಕಪಾಳ ಕೊಡ್ದು ಬಿಡ್ತೀನಿ ನಾನು. ಅಲ್ಲ, ಆತರ ಸುಮ್ನೆ ಯಾರಾದ್ರೂ ಹೇಳ್ಬೋದಾ? ಸುಮ್ನೆ ಹೇಳ್ಬೇಕು ಇದನ್ನ. ಹೇಳ್ಬೇಕ್ರಿ. ಅಂದ್ರು ಇಲ್ಲ, ನಾನ್ ನೋಡಿದೀನಿ, ನನ್ ಜೊತೆ ಪ್ರೂಫ್ ಇದೆ ಅಂತ ಹಾಕಿದ್ದಾರೆ. ಎಲ್ಲ ತೋರ್ಸನ್ರಿ, ತೋರ್ಸನ್ರಿ. ನಾನ್ ನೀವ್ ಒಳ್ಳೆ ಹಾಕ್ರಿ, ಇಲ್ಲಿ ಬಾ ಅಂತಾಳ ಅಂತ ಹೇಳಿ. ಒಂದ್ ನಿಮಿಷ. ಇಲ್ಲಿ ಬಂದ್ರ ಹಂಗ್ ಇಲ್ಲಿ ಕರ್ಸಿದ್ರ ಹಂಗ್ ಹೊಡಿತೀನಿ, ಅವ್ನಿಗೆ ಬಂದಂದ್ರ ಹಂಗ್ ಹೊಡಿತೀನಿ. ಇದೇ ಕರೆ ಇತ್ತಂದ್ರ. ಅಲ್ಲ, ಅದ ಆತರ ಹೇಳ್ಬೋದಾ ಮಲ್ಲಮ್ಮ? ಹೇಳ್ಬಾರ್ದ್ರಿ. ಒಂದ್ ನಿಮಿಷ, ನಾನು ಇಲ್ಲೇ ಅವರು ಚಾಟ್ ಮಾಡ್ತೀನಿ. ಕನ್ನಡ ಬರಲ್ಲ ಅಂತೆ. ಕನ್ನಡ ಬರಲ್ಲ ಅಂತ? ಕನ್ನಡ ಬರಲಾರ್ದ ಹಂಗಾರೆ ಹಿಂದಿಲಿ ಹೇಳಿ ಅವನಿಗೆ. ಅವನಿಗೆ ಈ ವಿಡಿಯೋ ಮುಖಾಂತರ ಅವನಿಗೆ ಗೊತ್ತಾಗ್ಬೇಕು. ಹಿಂದಿಲ್ ಸ್ವಲ್ಪ ಏನಾದ್ರು ಹೇಳಿ. ಹಿಂದಿಯಲ್ಲಿ ಏನು ಮಾರೋನೇ ಅನ್ನವ್ರೆ. ಮಾರೋಣ ಅಂತನ ಬಂದ್ರೆ ಮಾರದೆ ಅಂತನಾ? ಓ, ಅವ್ನ್ ಪೊಲೀಸ್ ಅಂತೆ. ಏನ್ ಪೊಲೀಸ್ ಅಂತ್ರಿ? ಯಾವನ ಹೆಸರು ಏನ್ರಿ? ನೀವ್ ಇವಾಗ ಹೇಳಿದೆಲ್ಲ ಅವ್ನ್ ಕೇಳ್ಬಿಟ್ಟು ಇಲ್ಲಿ ಮೆಸೇಜ್ ಮಾಡ್ತಾ ಇದ್ದಾನೆ. ನಿಜವಾಗ್ಲು ಪೊಲೀಸ್ ಅದಕ್ಕೆ ಇಲ್ಲಿ ನಂಬರ್ ಅನ್ನು ಹಚ್ಚಿ ನಿಮ್ ಕೂಡ ಮಾತಾಡ್ತೀನಿ ಅಂತ ಹೇಳೋಣ. ಪೊಲೀಸ್ ಅಂತೆ ಅವನು. ಅದೇ ಪೊಲೀಸ್ ಅಂತ. ಮತ್ತೇನಾದ್ರು ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ? ನಂಬರ್ ಕೊಟ್ರ ನೀವ್ ಇವಾಗ ಬೈದ್ರಲ್ಲ, ಅರೆಸ್ಟ್ ಏನಾದ್ರು ಮಾಡಿದ್ರೆ? ಅರೆಸ್ಟ್ ಯಾಕೆ ಮಾಡ್ತಾರ? ಹಿಂಗ ಅನ್ಬೇಕನು? ಹಿಂಗಂದ್ರಿ ಯಾರೇನ್ರಿ? ಇಲ್ಲಿ ಫೋನು ನನ್ನ ನಂಬರ್ ಆಮೇಲೆ ಕೇಳ್ತೀನಿ. ನಾನ್ ಪೊಲೀಸು, ನನಗೆ ಈ ತರ ಎಲ್ಲ ಪಬ್ಲಿಕ್ ಅಲ್ಲಿ ಹೇಳಿದ್ರೆ ನಾನು ಅರೆಸ್ಟ್ ಮಾಡ್ತೀನಿ ಅಂತ. ಅಲ್ಲ, ಇವಾಗ ಏನ್ ಮಾಡೋದು? ತಾನೇ ಕೇಳ್ದಂಗ ಅಲ್ವಾ? ಅವ್ರು ಹೇಳಿದ್ದಕ್ಕೆ ತಾನೇ ನೀವ್ ಅನ್ನೋದು. ಹೇಳಿ, ಮೈಂಡ್ ಯೋರ್ ವರ್ಡ್ಸ್ ಅಂತ. ಮೈಂಡ್ ಈ ತರ ಎಲ್ಲ ಮಾತಾಡಿದ್ರೆ ಒದೆ ತಿಂತೀಯ ಅಂತ ಹೇಳಿ ಮಲ್ಲಮ್ಮ. ಪೊಲೀಸ್ ಆದ್ರೆ ನಮ್ಗೆ ಹಂಗೆಲ್ಲ ಅನ್ಬಾರ್ದು. ಹೇಳಿ, ಏನಾದ್ರೂ ಒಂದ್ ವಾರ್ನಿಂಗ್ ಕೊಡಿ. ಪೊಲೀಸ್ ಅಂತ ಭಯ ಆಗ್ತಿದ್ಯಾ? ಇಲ್ಲ, ಯಾರಿಗಾದ್ರೂ ಹಂಗ್ ಬೈಬಾರ್ದ್ರಿ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಅದು ನನ್ನ ಓನ್ ಕ್ವೆಶ್ಚನ್ ಆಯ್ತಾ? ಯಾರು ನಿಮ್ಗೆ ಆತರ ಹೇಳಿಲ್ಲ, ನಾನೇ ಕ್ರಿಯೇಟ್ ಮಾಡಿದೆ. ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನ್ ಗೊತ್ತಾ?
ಮಲ್ಲಮ್ಮ ಅವರಿಗೆ ಸ್ಯಾಲ್ರಿ ಎಷ್ಟು ಅಂತ ಹಾಕಿ, ಅಂದ್ರೆ ಫಸ್ಟ್ ಸ್ಯಾಲ್ರಿ ಎಷ್ಟು ಅಂತ ಹಾಕಿದ್ದಾರೆ. ನಿಮಗೆ ಫಸ್ಟ್ ಸ್ಯಾಲ್ರಿ ಅಂತ ಎಷ್ಟು ಇದು ಸಿಕ್ಕಿದೆ? ಇದು ಬೀಡಿಂಗ್ ಕಟ್ಟಾಗ್ರೆ ಬೀಡಿಂಗ್ ಹ್ಮ್. ಕಟ್ಟಾಗಿಂದ ಹೇಳಿದ್ರೆ ಹ್ಮ್ ಅವಾಗೇನ್ರಿ ಒಂದ್ ತೊಡೆ ದಿನ ಹ್ಮ್ ವಾರದ ಪೇಮೆಂಟ್ ಕೊಡ್ತಿದ್ರು. ವಾರಕ್ಕೆ ಪೇಮೆಂಟ್ ವಾರ- ಎಷ್ಟು ಪೇಮೆಂಟ್ ಕೊಡ್ತಾ ಇದ್ರು ವಾರಕ್ಕೆ? ವಾರಕ್ಕ ಒಂದ್ ತೊಡೆ ಅಂದ್ರೆ ದಿನ ನೀವು ಇಲ್ಲೇ ಫಸ್ಟ್ ಟೈಮ್ ಕೆಲ್ಸಕ್ಕೆ ಬಂದಿದ್ರಾ? ಇಲ್ಲೇ ಇದೇ ಬೀಡಿಂಗ್ ಫಸ್ಟ್ ಅದಕ್ಕಿಂತ ಬಂದಿದ್ವಿ. ಮುಂಚೆ ಎಲ್ಲೂ ಕೆಲಸ ಮಾಡಿಲ್ಲ? ಇಲ್ಲ, ನಾವು Okay. ಊರಲ್ಲೇ ಮಾಡಿದ್ವಿ. ಊರಲ್ಲೇ ಇದ್ದಿತ್ತು. ಫಸ್ಟ್ ಇಲ್ಲಿಗೆ ಬಂದಿದ್ರಿ. ಅಲ್ಲ, ಊರಲ್ಲಿ ಎಷ್ಟು ಸಂಬಳ ಕೊಟ್ಟಿದ್ರು? ಊರಲ್ಲಿ ಎಲ್ಲಾದ್ರೂ ನೀವು ಕೆಲ್ಸಕ್ಕೆ ಹೋಗಿದ್ರ ಊರಲ್ಲಿ? ಇಲ್ಲ, ನಾವು ಬಟ್ಟೆ ಹೊಲಿತಿದ್ದೇವ್ರಿ. ಬಟ್ಟೆ ಹೊಲಿತಾ ಇದ್ರ? ಹ್ಮ್ ಅದು ಬಿಟ್ಟು ಕೆಲಸ ಅಂತ ಮಾಡಿದ್ ಇಲ್ಲೇ ಬಂದು ಈ ಬಿಲ್ಡಿಂಗ್ ಕೆಲಸ ಮಾಡಿದ್ದು ಇಲ್ಲೇ ರೀ. ಬಿಲ್ಡಿಂಗ್ ಕೆಲಸಗಳೆಲ್ಲ ಮಾಡಿದ್ವಿ ಹ್ಮ್. ಬೆಂಗಳೂರಲ್ಲಿ ಬಂದು. ಹ್ಮ್. 10 ವರ್ಷದ ಹಿಂದೆ. ಹ್ಮ್ 10 ವರ್ಷದ ಹಿಂದೆ ನಿಮ್ಮ ಸ್ಯಾಲ್ರಿ ಎಷ್ಟಿತ್ತು? ಒಂದ್ ದಿನಕ್ಕೆ 300 ಕೊಡ್ತಿದ್ರು ನೋಡ್ರಿ. ಎಷ್ಟ್ ಆಗ್ತದ ನೋಡ್ರಿ, ದಿನಕ್ಕೆ 300. ದಿನಕ್ಕೆ 300. ಓಕೆ ಓಕೆ. ಮಲ್ಲಮ್ಮ, ನಿಮ್ಮ ಇವಾಗಿನ ಸ್ಯಾಲ್ರಿ ಎಷ್ಟು? ಎಷ್ಟನ ಪರವಾಗಿಲ್ಲ ಬಿಡ್ರಿ, ಕೊಡ್ತಾರ. ಕೊಡ್ತಾರ? ಕೊಡ್ತಾರ. ಹೇಳೋದ್ ಬೇಡ ಅಲ್ಲ? ಬ್ಯಾಡ, ಯಾಕೆ ಹೇಳೋದು. ಕಾನ್ಫಿಡೆನ್ಷಿಯಲ್ ಅಂತ ಹೇಳಿ. ಕಾನ್ಫಿಡೆನ್ಸ್ ಇಲ್ಲ. ಅಲ್ವಾ? ಕೆಲವೊಂದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಬೇಡ. ಬ್ಯಾಡ. ಬಟ್ ಆರ್ ಯು ಹ್ಯಾಪಿ ವಿತ್ ಯುವರ್ ಸ್ಯಾಲ್ರಿ? ಏನ್ರಿ? ನಿಮ್ಮ ಸ್ಯಾಲ್ರಿ ಇವ್ರು ಕೊಡ್ತಾ ಇದಾರಲ್ಲ, ಕೊಡ್ತಾರೆ. ನಿಮಗೆ ಆ ಸ್ಯಾಲ್ರಿ ನಿಮ್ಗೆ ಖುಷಿ ಖುಷಿ ಇದೆಯಾ? ಖುಷಿ ಅದ್ರ ಮೇಲೆ. ಅಥವಾ ಅಯ್ಯೋ ನನಗೆ ಇನ್ನೂ ಜಾಸ್ತಿ ಬೇಕು, ಇಲ್ಲ ರೀ, ಅಂತೇನು ಹಂಗೇನು ದುರಾಸೆ ಇಲ್ಲ ರೀ ನಮ್ದು. ಅಥವಾ ಅಂದ್ರೆ ನಿಮ್ಮ ಕೆಲ್ಸಕ್ಕೆ ತಕ್ಕಾಗಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ? ಮತ್ತೆ ನಮ್ ಕೆಲ್ಸಕ್ಕೆ ತಕ್ಕಂತ ಸ್ಯಾಲ್ರಿ ಕೊಡ್ತಾರೆ. ತುಂಬಾ ಕೆಲಸ ಇದೆಯಾ ಇಲ್ಲಿ? ಎಲ್ಲಿ ತುಂಬಾ ಇಲ್ಲಿ ಕೆಲಸ ಬರ್ತಾರೆ. ಇಲ್ಲಿ ಎಲ್ಲಿ ಕೆಲಸ ಬರ್ತದೆ? So, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ? ಅಲ್ಲಮ್ಮ, ನಿಮ್ಮ ಯಜಮಾನ್ರ ಹೆಸರನ್ನ ಒಡಪ್ ಹಾಕಿ ಹೇಳಿ ಅಂತ ಹೇಳ್ತಾರೆ. ಒಡಪ್ ಹಾಕಿ ಹೇಳ್ಬೇಕ್ರೆ? ಒಡಪ್ ಅಂದ್ರೇನು? ಇದು ತರಗತಿ ತರ ಅರ್ಥ. ಅರ್ಥ ನಾವ್ ಹೇಳಿದ್ರೆ ಅರ್ಥ ಹೇಳ್ತೀರಾ? ಹೇಳ್ತೀವ್ರಿ. ಹೆಂಗೆ ಹೇಳಿ? ಅರ್ಥ ಕೇಳೋದು ಹೇಳೋದು. ಹೆಂಗ್ ಹೇಳೋದು? ಅದ್ ಮೈಕ್ ಆ ಕಡೆ ಈ ಕಡೆ ಎಲ್ಲ ಅಲ್ಲಾಡ್ಸ್ಬಾರ್ದು. ಇಷ್ಟ ಹಿಡ್ಬೇಕ್ರೆ? ಪೆಟ್ಟು ಬೀಳತ್ತೆ ಇವಾಗ. ಎಕ್ಸಾಮ್ ಇದು ನಿಮ್ಗೆ. ಹೌದ್ರಿ? ಆನ್ಸರ್ ಮಾಡ್ತಾ ಇದ್ದೀನಿ. ಹೇಳ್ಬೇಕ್ರೆ? ಸತ್ತೋರ್ ಹೆಸರು ಹೇಳ್ಬೇಕ್ರೆ? ಪರವಾಗಿಲ್ಲ, ಹೇಳ್ಬೇಕ್ರೆ. ಅದನ್ನ ಹೆಂಗೆ ಅರ್ಥ ಹಾಕಿ ಹೆಂಗ್ ಹೇಳೋದು ಗೊತ್ತಾ? ಗೊತ್ತರಿ. ಹೇಳಿ ಹೇಳಿ. ತರ ತರ ತುಳಸಿ ತುಳಸಿಮುಖಿ ಗಿಂಡಿ ಸಿದ್ದರಾಮಕ್ಕಿ ಭೇಟಿ ಮಾನಪ್ಪನ್ ರಾಣಿ. ವಾವ್, ಕ್ರೇಜಿ. ಸೂಪರ್ ಮಲ್ಲಮ್ಮ. ಅಂದ್ರೆ ಪ್ರತಿಯೊಬ್ಬರ ಗಂಡನ ಹೆಸರು ಈ ತರ ಹೇಳ್ತಾರ? ಮುಡ್ಕರ್ ಹೇಳ್ತಾರ ಅರ್ಥ ಹಾಕಿ. ಹಿಂಗ ಫಸ್ಟ್ ಇಂದ ನನಗೆ ಅದ ಅರ್ಥ ಹೇಳಿ. ಇವಾಗ ನೀವೇನೋ ಹೇಳಿದ್ರೆ ಫಸ್ಟ್ ಇಂದ ಹೇಳಿ. ತರ ತರ ತುಳಸಿ, ತರ ತರ ತುಳಸಿ, ತುಳಸಿ ಮೆಕ್ಕಿ ಗಿಂಡಿ. ತುಳಸಿ ಅಂದ್ರೇನು? ಅದು ಅರ್ಥ. ಅದು ಅರ್ಥ. ತರ ತರ ತುಳಸಿ, ತುಳಸಿ ಮೆಕ್ಕಿ ಗಿಂಡಿ, ತುಳಸಿ ಮೇಕೆ ಗಿಂಡಿ, ಗಿಂಡಿ ಮೆಕ್ಕಿ ಪಾನಿ, ಗಿಂಡಿ ಮೇಕೆ ಪಾನಿ, ಸಿದ್ದರಾಮಯ್ಯಕ್ಕೆ ಭೇಟಿ. ಸಿದ್ದರಾಮಯ್ಯಕ್ಕೆ ಭೇಟಿ. ನಮ್ಮ ಅಪ್ಪನ ಹೆಸರು ಸಿದ್ದಪ್ಪ ಐತ್ರಿ. ಸಿದ್ದರಾಮಯ್ಯ ಯಾರು? ಇವ್ರು ಅಂತ ಅನ್ಕೊಂಡೆ ನಾನು. ಯಾರು? ಮಿನಿಸ್ಟರ್ ಇದಾರಲ್ಲ. ಅಲ್ಲ, ನಮ್ಮ ಅಪ್ಪನ ಹೆಸರ ಮಾನಪ್ಪನ್ ರಾಣಿ. ವಾವ್, ರಾಣಿನಾ? ಮತ್ತರಿ ಇವತ್ತು ರಾಣಿ ತರನೇ ಕಾಣ್ತಿದೀರ. ಸಕದಾಗಿ ರೆಡಿಯಾಗಿ ಬಂದಿದ್ದೀರಾ ಗೊತ್ತಾ? ಇವತ್ತು ಮಲ್ಲಮ್ಮ ಅವ್ರಿಗೆ ಕ್ವಶನ್ ಆನ್ಸರ್ ಕೇಳ್ತೀನಿ ಅಂತ ಫುಲ್ ಜಿಂಚಾಕ್ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಚೆನ್ನಾಗ್ ಕಾಣ್ತಿದೆ ಮಲ್ಲಮ್ಮ. ಚೆನ್ನಾಗ್ ಕಾಣ್ತಾರ ಸೀರೆ. ಸೂಪರ್. ಹಾಪ್ ಆಗೈತೇನ್ರಿ? ಇದು ಆನ್ ಇದೆ. ಮಲ್ಲಮ್ಮ ಅವರ ಮನಸ್ಸಿಗೆ ಬೇಜಾರಾಗಿರೋ ಒಂದು ಘಟನೆ, ನಿಮ್ ಮನಸ್ಸಿಗೆ ತುಂಬಾ ಬೇಜಾರಾಗಿದ್ದು ಅಂತ ಯಾವಾಗ? ಯಾವಾಗ ಬೇಜಾರು? ಇಲ್ಲಿ ಬಂದಿಂದ್ರ ಬೇಜಾರಾಗಿಲ್ಲ ರೀ. ಏನೋ ಮೊದಲು ಊರಲ್ಲಿ ಆಗಿರ್ಬೋದು ರಗಡ್ ಸಲ. ಇವಾಗ ರೀಸೆಂಟ್ ಆಗಿ ಬೇಜಾರು ಬೇಜಾರು ಏನು? ಬೇಜಾರಾಗಲ್ವಾ ಮನುಷ್ಯ? ಬೇಜಾರ್ ಆತದ ಬಿಡ್ರಿ, ಇದೇ ಸಂಸಾರದಲ್ಲೇ ಆತದ. ಅಂತವೆಲ್ಲ ಹೇಳ್ಬೇಕಂತ ಬೇಜಾರದು ಎಲ್ಲ ಅಷ್ಟೇ. ಹೇಳ್ಕೊಳಂತ ಬೇಜಾರ ಏನಿಲ್ಲ. ಮಲ್ಲಮ್ಮ ಅವ್ರಿಗೆ ಇಷ್ಟು ಜನ ನೋಡ್ತಾ ಇದಾರೆ, ಇಷ್ಟು ಜನ ಮಾತಾಡ್ಸ್ತಿದ್ದಾರೆ. ಸೊ ಹೆಂಗ್ ಅನ್ಸ್ತಾ ಇದೆ ಅಂತ? ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ? ಖುಷಿ ಅನಿಸ್ತಾ ಇದೆ ರೀ. ಖುಷಿ ಅನಿಸ್ತಾ ಇದೆ. ಬರೀ ಅದೊಂದೇ ಹೇಳ್ಬೇಡಿ, ಇನ್ನೂ ಏನಾದ್ರು ಹೇಳಿ. ಸಂತೋಷ ಆಗ್ತದ್ರಿ. ಖುಷಿ ಸಂತೋಷ ಒಂದೇ, ಬೇರೆ ಹೇಳಿ. ಮತ್ತೇನ್ ಹೇಳ್ಬೇಕು? ನಿಮ್ಮ ನಗು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತರ ಇದೆ, ಮನ್ಸಲ್ಲಿ ಎಷ್ಟೇ ನೋವಿದ್ರು ನಗ್ತೀರಾ ಅಂತ. ಪುನೀತ್ ರಾಜ್ಕುಮಾರ್ ಗೊತ್ತಲ್ಲ ನಿಮ್ಗೆ? ಗೊತ್ತರಿ, ರಾಜ್ಕುಮಾರ್ ಮಗಲ್ಲ. ರಾಜ್ಕುಮಾರ್ ನೋಡಿದೀರಾ ಯಾವ್ದಾದ್ರು ಮೂವಿ? ನೋಡಿವ್ರ. ಅವ್ರ ಸ್ಮೈಲ್ ನೋಡಿದೀರಾ? ನಗಾಡೋದು ನಿಮ್ ತರ ಇದೆ. ನಮ್ ತರ ಅದ. ಅವ್ರ ಇವಾಗ ಎಲ್ಲಿದ್ದಾರೆ ಗೊತ್ತಾ? ಗೊತ್ತಿಲ್ಲ ರೀ ಎಲ್ಲಿರೋನವ್ರು. ಅವ್ರ ಮನಿ ಎಲ್ಲಿ ಅದ ಎಲ್ಲಿ ಅದ? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ ನಿಮ್ಗೆ? ರಾಜ್ಕುಮಾರ್ ಎಲ್ಲಿದ್ದಾರೆ ಇವಾಗ? ಅವರು ಮ್ಯಾಲ್ಕ್ ಹೋಗ್ಯಾರ. ಅವರು ತೀರ್ ಹೋಗಿದ್ದಾರೆ ಅವರು. ಬಟ್ ಪುನೀತ್ ರಾಜ್ಕುಮಾರ್ ಮತ್ತ ಅವನು ಮನಿ ಇದು ಅದನ್ನಲ್ರಿ ಅಲ್ಲ, ಅದೇ ತೀರ್ ಹೋದಲ್ಲ ಅವ್ರು. ಮತ್ತೆ ನೋಡಿದೇವ್ರ. ಮತ್ತೆ ಏನ್ ಅನ್ಸ್ತು ನಿಮ್ಗೆ? ಹಳಳ ಐತ್ರಿ. ದೊಡ್ಡ ಹೀರೋ ಸಣ್ಣವ ಅಲ್ಲ ರೀ.
ಅವ್ರು ಎಷ್ಟು ಮಂದಿ ಇದು ಮಾಡ್ತಾರೆ ಅವ್ರ ಸಲಿಗೆ. ಕಣ್ಣಿಲ್ದವ್ರು ಕಾಲಿಲ್ದವ್ರು ಎಷ್ಟು ಹೇಳ್ತಾರೆ, ಎಷ್ಟು ಇದು. ಸಣ್ಣವ್ರಿ ಇನ್ನ ಕೆಟ್ಟ ಜನಗಳು ಇದಾರ ಅವ್ರಿಗೆ. ಮತ್ತೆ ಒಳ್ಳೆಯವ್ರನ್ನ ಈಗ ಹೊಲ್ದಾಗ ಸೌತಿಕಾಯಿ ಬಿದ್ದಿರ್ತಾವ್ರಿ, ಸೈ ಇತ್ತಂದ್ರ ಕಿಟ್ಟೆ ಮಿಡಿಲಕ್ಕ ಕಡ್ಕೊಂಡ್ ತಿಂದ್ಬಿಡ್ತೀರಿ. ಮತ್ತೆ ರೀ ಅದು ಕೈ ಇತ್ತಂದ್ರ ಅದು ದಮ್ಮಾಗಿ ಹಣ್ಣಾಗಿ ತುಂಬಿಚ್ಚಿ ಬೀಳತನ ತಿನ್ನಲ್ಲ ರೀ ಅದು. ಮತ್ತೆ ರೀ ಹಂಗೆ ರೀ, ಈ ದಿನ ಬೆಳೆದೇ ಕಡ್ಕೊಂಡ್ ತಿಂದ್ಬಿಡ್ತೀನಿ ಸೈ ಅಂತ ಅಲ್ಲ ಯಾಕ್ರಿ? ಮತ್ತೆ ರೀ ಹಂಗೆ ಅದ್ರೆ ಕಾಯಿಗೆ ಜನ. ಮಲ್ಲಮ್ಮ ಅವರಿಗೆ ಎಷ್ಟು ಮಕ್ಕಳು? ಇಬ್ರಿ. ಅವತ್ತು ಹೇಳಿದ್ರಲ್ಲ ಎಮ್ನೂರು ಮತ್ತೆ ಸಿದ್ಧ ಸಿದ್ದು. ಅವ್ರನ್ನ ಯಾಕೆ ತೋರಿಸ್ತಾ ಇಲ್ಲ? ಸಿದ್ದು ಇಲ್ಲಿದ್ದಾರೆ, ನಿಮ್ ಮಗ ಊರಲ್ಲಿದ್ದಾರೆ. ಇಲ್ಲ ಬಂದಾನ ಅವನು ರೀ. ಬಂದಿದ್ದಾರೆ. ಆಕ್ಚುಲಿ ಒಂದು ವ್ಲಾಗ್ ಮಾಡ್ಬೇಕಿತ್ತು ಅವ್ರ ಮಕ್ಳ ಜೊತೆ. ಅವತ್ತು ನಾನು ಕರೆದಾಗ ಅವರು ಬರೋದ್ ಸ್ವಲ್ಪ ಲೇಟ್ ಆಯ್ತು, ನಾನು ಸ್ವಲ್ಪ ಬಿಸಿ ಅದೆ. ನಿಮ್ಮ ಮಕ್ಕಳ ಫೋಟೋ ತೋರಿಸಿ ಅಂತ ಹಾಕಿದ್ದಾರೆ. ಮಕ್ಕಳ ಫೋಟೋಗಿಂತನೂ ಅವರನ್ನ ರಿಯಲ್ ಆಗಿ ತೋರ್ಸೋಣ ಒಂದಿನ. ಒಂದಿನ ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅದನ್ನೆಲ್ಲ ಒಂದು ವ್ಲಾಗ್ ಮಾಡ್ತೀನಿ. ಮಲ್ಲಮ್ಮ ಯಾರು, ಅವ್ರು ನಿಮ್ಗೆ ಎಲ್ಲಿ ಸಿಕ್ಕುದು, ಅವ್ರ ಫ್ಯಾಮಿಲಿ ಎಲ್ಲಿದೆ? ಯಾರ ಮಲ್ಲಮ್ಮ ನೀವು? ಸುರ್ಪುರದ ರಾಣಿನ? ಏನ್ರಿ ಸುರ್ಪುರ ಹತ್ರ ರಾಣಿ ರೀ. ಹೇಳಿದ್ರಲ್ಲ ಮಾನಪ್ಪನ ರಾಣಿ, ಮಾನಪ್ಪನ ರಾಣಿ ರೀ. ಸುರ್ಪುರ ರಾಣಿ ಅಕ್ಕಾಗಂದ್ರಿ ನಾನು. ಇಲ್ಲ ರೀ, ಹೊಡಿತಾರ ಅವ್ರು ಸುರ್ಪುರದವ್ರಿ. ಸುರ್ಪುರ ರಾಣಿ ಅಂದ್ರ ಯಾವ ರಕ್ಕಿನ ಮಂದಿ ನೀನ್ ಸುರ್ಪುರ ಕನ್ನಳ್ಳಿ ರಾಣಿ ಅಂತ ಹೇಳ್ಬೋದು. ಅದು ಹೇಳ್ಬೋದ್ರಿ. ಕನ್ನಳ್ಳಿ ರಾಣಿ, ಆಮೇಲೆ ಇಲ್ಲಿ ರಾಣಿ ಅದು ಹೇಳ್ಬೋದ್ರಿ. ರಾಣಿ. ಮಲ್ಲಮ್ಮ ಅವರೇ ನಮಸ್ತೆ. ಒಂದ್ ಲೈನ್ ಅಲ್ಲಿ, ಒಂದೇ ವರ್ಡ್ ಅಲ್ಲಿ, ಇವಾಗ ಸುಮ್ನೆ ಖುಷಿ ಆಗತ್ತೆ ಹಂಗೆ ಹಿಂಗೆ ಹೇಳಂಗಿಲ್ಲ, ಮೇಡಮ್ ಬಗ್ಗೆ ಮನೋಜ್ ಸರ್ ಬಗ್ಗೆ ಏನಾದ್ರು ಹೇಳಿ ಅಂತ ಹೇಳ್ದನ್. ಜನರು ಹೇಳ್ತಾರಲ್ರಿ ಚೆನ್ನಾಗಿ ನೋಡ್ಕೋತಾರ, ಚೆನ್ನಾಗಿ ನೋಡ್ಕೋತಾರ. ಎಲ್ಲ ಮಾತಾಡ್ಸಿದಾರಲ್ಲ ಹಂಗೆ. ಎಷ್ಟು ಚೆನ್ನಾಗಿ ನೋಡ್ಕೋತಾರ, ಎಷ್ಟು ಚೆನ್ನಾಗಿ ನೋಡ್ಕೋತಾರ ಅಂತಾರ. ಜನರು ಹೇಳ್ರಿ. ಮಲ್ಲಮ್ಮ ಅವರ ಊರಿಗೆ ಹೋಗಿ ವಿಡಿಯೋ ಮಾಡಿ. ಹೋಗ್ ನಡ್ರಿ. ಹೋಗೋಣ ನಡ್ರಿ. ಯಾವಾಗ? ಈಗ 2 ದಿನ ಬಿಟ್ಟು ಹೋಗ್ ನಡ್ರಿ. ಸದ್ಯದಲ್ಲೇ ಪ್ಲಾನ್ ಇತ್ತು, ಬಟ್ ಮೇಡಮ್ ಅವರ ಮಗಳು ಬರ್ತಾ ಇರೋದು. ಹೌದ್ರಿ, ಮೇಡಮ್ ಬಿಸಿ ಇದ್ದಾರೆ. ವೆರಿ ಸೂನ್ ನಾವು ಅವ್ರ ಊರಿಗೆ ಹೋಗ್ತಾ ಇದೀವಿ. ಅಲ್ಲಿರೋ ಎಲ್ಲಾ ತರದ ಬ್ಲಾಗ್ ಕೂಡ ಮಾಡ್ತಿದ್ವಿ. ಅವ್ರ ಮನೇಲಿ ಯಾರಿದ್ದಾರೆ, ಅವ್ರ ಹೋಮ್ ಟೂರ್ ಅಥವಾ ಅವ್ರ ಹಳ್ಳಿ ಹೆಂಗಿದೆ, ಅಲ್ಲಿ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಯಾರ್ಯಾರು ಹಳೆ ಲವರ್ಸ್ ಇದ್ದಾರೆ, ಎಲ್ಲ ಕಂಡಿಡಕತ್ ಬರ್ರಿ. ಆಮೇಲೆ ಯಾರ್ಯಾರಿಗೆ ಹೊಡೆದಿದ್ದೀರಾ, ಇವಾಗ ಮಾತಿಗೆ ಹೇಳ್ತಿರಲ್ಲ ಬಾಳ ಕೊಡಿತೀನಿ ನೋಡೋದಕ್ಕೆ ಬರ್ತೀವಿ ಒಂದಿನ. ಈಗ ಬಂದ್ರೆ ಚೆನ್ನಾಗಿತ್ತು. ಹತ್ತಿ ಚೆನ್ನಾಗಿದ್ದು, ಕವಳಿ ಚೆನ್ನಾಗಿದ್ದು, ತೊಗರಿ ಚೆನ್ನಾಗಿದ್ದು, ಹತ್ತಿ ತೊಗರಿ ಚೆನ್ನಾಗಿ. ಹೌದಾ? ಹಾಯ್ ಮನೋಜ್, ಡು ಯು ಹ್ಯಾವ್ ಎನಿ ಗರ್ಲ್ ಫ್ರೆಂಡ್ ಆರ್ ಲವರ್? ನನಗೆ ಕೇಳಿದ್ದಾರೆ. ನಿಮಗೆ ಕೇಳಿದ್ದಾರೆ? ನನಗೆ ಯಾರಾದ್ರೂ ಲವರ್ ಇದ್ದಾರಾ, ಗರ್ಲ್ ಫ್ರೆಂಡ್ ಇದ್ದಾರಾ? ಮಲ್ಲಮ್ಮ, ನನ್ನ ಗರ್ಲ್ ಫ್ರೆಂಡ್ ಅಥವಾ ಲವರ್ಸ್ ಇದ್ದಾರಾ? ಯಾರು ಇಲ್ಲ ರೀ, ಯಾರು ಇಲ್ಲ ರೀ. ಪಕ್ಕ ಶೋರ್? 100%? 100%. ಸೊ ನಾನು ಸಿಂಗಲ್? ಸಿಂಗಲ್. ಮತ್ತೆ ನೀವು ಸಿಂಗಲ್ ಹಾಕತ್ರಿ, ಮದ್ವಿ ಮಾಡ್ಕೊಂಡ್ರಿ ಎಲ್ಲ ಡಬಲ್ ಆತ್ರಿ. ಈ ಸದ್ಯಕ್ಕೆ ಸಿಂಗಲ್, ಮದ್ವೆ ಆದ್ಮೇಲೆ ಡಬಲ್ ಆತ್ರಿ. ಮತ್ ಮಕ್ಕಳಾದ್ಮೇಲೆ ತಿರ್ಬಲ್ ಆತ್ರಿ. ಅಲ್ಲ ರೀ, ತಿರ್ಬಲ್ಲ. ಮಲ್ಲಮ್ಮ ಅವ್ರನ್ನ ಮಾಡರ್ನ್ ಡ್ರೆಸ್ ಅಲ್ಲಿ ನೋಡ್ಬೇಕಂತ, ಇಫ್ ಶಿ ಇಸ್ ಓಕೆ ಅಂತ. ನಿಮಗೆ ಕಂಫರ್ಟೇಬಲ್ ಇದ್ರೆ, ನಿಮಗೆ ಇಲ್ಲಿ ಇದೆಯಲ್ಲ ಡ್ರೆಸ್ಗಳು, ಅದನ್ನ ಹಾಕಿ. ಬಾಡ್ರಿ ಮಲ್ಲಮ್ಮ ಅವರೇ, ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋದ್ರೆ ಹೋಗ್ತೀರಾ? ಒಂದ್ಸಲ ಫ್ಲೈಟ್ ಅಲ್ಲಿ ಅನುಭವ ಪಡಬೇಕು ನೀವು. ಹೋಗೋದಿದೆ. ಫ್ಲೈಟ್ ಅಲ್ಲಿ ಅಂದ್ರೆ ಫ್ಲೈಟ್ ವಿಮಾನದಲ್ರಿ ಕರ್ಕೊಂಡು ಹೋದ್ರೆ ಬರ್ತೀರಾ? ಏನ್ರಿ ಬೈಯಾತದ ಏನ್ ಮಾಡ್ತದ? ಬಟ್ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗೋದು ಡೆಫಿನೆಟ್ಲಿ ಇದೆ ಸದ್ಯದಲ್ಲೇ. ಬಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂದ್ರೆ ಹೊರದೇಶಕ್ಕೆ ನಿಮ್ಮನ್ನ ಕರ್ಕೊಂಡು ಹೋದ್ರೆ ಬರ್ತೀರಾ ಅಂತ. ಹೊರದೇಶಕ್ರಿ? ಅಲ್ಲಿ ಬಿಟ್ಟು ಬಂದ್ರಿ ನೀವು? ಅದೇ ಟಸ್ ಪುಸ್ ಮಾತಾಡ್ಕೊಂಡು ಇಂಗ್ಲಿಷ್ ಅಲ್ಲಿ
ಅಲ್ಲೇ ಇರ್ಬೇಕಷ್ಟೇ. ನೀವ್ ಈ ಕಡೆ ಬಂದ್ಬಿಡ್ತೀರಿ, ನೀವು ಈ ಕಡೆ ಬಂದ್ಬಿಡ್ತೀರಿ. ಹಂಗೆ ಅನ್ಕೊಂಡಿದೀವಿ. ಹೌದ್ರಿ? ಬಿಟ್ಟು ಬರಂಗಿತ್ತ ಬರಲ್ಲ, ಮತ್ ಒಳಗೆ ಕರ್ಕೊಂಡ್ಬರ್ತೀನಿ ಬರ್ತೀನಿ. ಲಾಸ್ಟ್ ಫ್ಯೂ ಕ್ವೆಶನ್ಸ್ ಆಯ್ತಾ? ಒಂದೆರಡೇ ಇರೋದಿಲ್ಲ, 2-3 ಇದೆ ಅಷ್ಟೇ. ಬಿಗ್ ಬಾಸ್ ಗೆ ಕರೆದ್ರೆ ಹೋಗ್ತೀರಾ ಅಂತ? ಹೋಗ್ತೀವ್ರಿ. ಹೋಗ್ತೀರಾ? ಯಾರು ಕರಿಬೇಕು ಬಿಗ್ ಬಾಸ್ ಹೇಳಿ? ಹೆಸರು ದರ್ಶನ್. ದರ್ಶನ್ ಅವರ? ಮತ್ತರಿ ಅವ್ರಿ ಅಲ್ರಿ ಮಾತಾಡೋರು ಅಲ್ಲ ರೀ. ದರ್ಶನ್ ಅವರ ಇನ್ನೊಬ್ರ? ಸುದೀಪ್. ಸುದೀಪ್ ದರ್ಶನ್ ಅವ್ರು ಎಲ್ಲಿ ಅದಾರ? ಎಲ್ಲಿದ್ದಾರೆ ದರ್ಶನ್ ಅವರು? ಅವ್ರು ಎಲ್ಲೇ ಬಳ್ಳಾರಿಗೆ ಹಾಕ್ಯಾರಂತಲ್ರಿ. ಗೊತ್ತಾ ನಿಮ್ಗೆ? ಮತ್ತೆ ಗೊತ್ತರಿ, ಪಾಪ ಬಳ್ಳಾರಿಗೆ ಹಾಕ್ಯಾರಂತ ಅವ್ರಿ. ಸುದೀಪ್ ಸುದೀಪ್ ಅನ್ರಿ, ಇಬ್ರು ಒಂದೇ ಕಾಣ್ತಾರೆ ಅವ್ರು ಅಲ್ಲ ರೀ? ಸೇಮ್ ಕಾಣ್ತಾರಲ್ಲ. ಸೇಮ್. ಆ ಟೈಮ್ ಅಲ್ಲಿ ಇಬ್ರು ಒಂದೇ ತರ ಆಲ್ಮೋಸ್ಟ್ ಇದ್ರು ಅಂಡ್ ಸೇಮ್ ರೀ. ಅಂತಂಬ್ರಿ ಏನತ್ತೀನ್ರಿ? ಇಲ್ಲ. ಹೌದಾ? ಸುದೀಪ್ ಅವರು ಬೇರೆ, ದರ್ಶನ್ ಅವರೇ ಇವರೇ ಬೇರೆ ರೀ. ಮಲ್ಲಮ್ಮ ಅವ್ರಿಗೆ ಪ್ರೈವಸಿ ಬೇಕು, ಅವರ ಪ್ರೈವಸಿನ ನೀವು ಇದ್ ಮಾಡ್ತಾ ಇದ್ದೀರಾ. ಅವರು ಅವ್ರ ಪಾಡಿಗೆ ಹಳ್ಳಿಲಿ ಇಟ್ಕೊಂಡು ಹಳ್ಳಿ ಮುಗ್ದೆ ಅವರು ಅವ್ರ ಪ್ರೈವಸಿ ಹೋಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಅವ್ರ ಪ್ರೈವಸಿ ನಮಗೆ ಮ್ಯಾಟರ್ ಆಗತ್ತೆ. ಸೊ ಅವ್ರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಕೂಡ ನಮ್ಮ ತಲೆಯಲ್ಲಿದೆ. ಬಿಕಾಸ್ ನಮಗೆ ಆ ಕಾಳಜಿ ಇದೆ. ನಿಮಗೆ ನಿಜವಾಗ್ಲೂ ಮಲ್ಲಮ್ಮ ಇವಾಗ ಮನೇಲೇ ಕೂತ್ಕೊಂಡು ಜನ ನೋಡ್ತಾ ಇದಾರೆ ನಿಮ್ಮನ್ನ, ನಿಮ್ಮ ಲೈಫ್ ಸ್ಟೈಲ್ ನ ಅಂದ್ರೆ ನಿಮ್ಮ ಲೈಫ್ ನ ಜನ ತಿಳ್ಕೊಳ್ತಿದ್ದಾರೆ ಅಂತ ನಿಮ್ಗೆ ಏನಾದ್ರು ಅನ್ಸ್ತಾ ಇದೆಯಾ? ಪರವಾಗಿಲ್ಲ ಅಂತ ಅನ್ಸ್ತಿದ್ಯಾ? ಜನ ಒಳ್ಳೆಯವರೇ ತಾನೆ? ಒಳ್ಳೆಯವ್ರೆ ಮತ್ತೆ ರೀ. ಒಳ್ಳೆಯವರೇ ಜನ ಇರೋದು ಒಳ್ಳೆ ರೀತಿಯಲ್ಲೇ ಇದ್ ಮಾಡ್ತಾರೆ. ಮತ್ತೆ ನಾವೇನು ಎಲ್ಲೆಲ್ಲೋ ಕರ್ಕೊಂಡೋಗಿ ಏನೇನೋ ಮಾಡ್ತಾ ಇಲ್ಲ. ಏನಿಲ್ಲ ರೀ. ನಿಮ್ಮ ಪ್ರೈವಸಿ ಬಗ್ಗೆ ನಮ್ಗೆ ನಿಜವಾಗ್ಲೂ ಕಾಳಜಿ ಇದೆ. ಮತ್ತೆ ರೀ ಯಾವತ್ತು ನಿಮಗೆ ಈ ತರ ಸೋಷಿಯಲ್ ಆಗಿ ಜನರ ನಡುವೆ ಇರೋದು ಬೇಡ ಅಂತ ಅನ್ಸುತ್ತೆ, ಆ ದಿನ ನನಗೆ ಹೇಳಿ, ಮತ್ತೆ ನಾನು ವಿಡಿಯೋ ಸ್ಟಾಪ್ ಮಾಡ್ತೀನಿ. ಅಯ್ಯ ಇಲ್ಲ ರೀ, ನಮ್ಗೇನ್ ಹಂಗಿಲ್ಲ. ನಮಗೆ ಇನ್ನ ಬೆಳಿ ಅಂತ ಹೇಳ್ತಾರ್ರಿ ಮಂದಿ ನೋಡ್ದವ್ರೆಲ್ಲ. ಅದೇ ಬಗ್ಗೆ ನಾನು ಹೇಳ್ತೀನಿ, ಎಷ್ಟೋ ಜನ ಸಪೋರ್ಟ್ ಇದೆ. ಇವಾಗ ಏನಾಗ್ತಿದೆ, ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಇನ್ನು ಸ್ವಲ್ಪ ಹೇಟ್ರೆಡ್ನೆಸ್ ಜಾಸ್ತಿ ಆಗ್ತಿದೆ. ಹೇಟ್ರೆಡ್ನೆಸ್ ಕೆಲವೊಂದಿದೆ, ಬಟ್ ಕೆಲವರು ನಿಮ್ಮ ಕಾಳಜಿ ಮುಖಾಂತರನು ಕೇಳ್ತಾ ಇದಾರೆ. ಅಂದ್ರೆ ನಿಮ್ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಅಂದ್ರೆ ಅವ್ರಿಗೇನೋ ಕಷ್ಟ ಆಗ್ತಿದೆ, ಅದಾಗ್ತಿದೆ, ನೀವು ಅವ್ರನ್ನ ಫೋರ್ಸ್ ಮಾಡ್ತಿದ್ದೀರಾ. ನಾವೇನು ಫೋರ್ಸ್ ಮಾಡ್ತಿಲ್ಲ, ಅವ್ರು ಖುಷಿಯಾಗಿನೇ ವಿಡಿಯೋ ಮಾಡ್ತಾ ಇರೋದು. ಅಂಡ್ ಅವರು ಏನೋ ಗೊತ್ತಿಲ್ಲ, ಲೆಟ್ ಹರ್ ಎಕ್ಸ್ಪ್ಲೋರ್ ಥಿಂಗ್ಸ್ ಅಲ್ವಾ? ನೀವು ಅಂದ್ರೆ ನಿಮ್ಗೆ ಹೊಸದನ್ನ ಕಲಿಯೋದಕ್ಕೆ ಇಷ್ಟ ಇದೆ ತಾನೆ? ಮತ್ತೆ ಇಷ್ಟ ಇದೆ ತಾನೆ? ಮತ್ತೆ ಇಷ್ಟ ಆದ್ರಿ. ಅಷ್ಟೇ ಬೇಕಾಗಿರೋದು. ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ಒಂದು ವಿಷಯನ ನಾವ್ ಯಾವತ್ತೂ ಅವ್ರ ಜೊತೆ ಮಾಡಕ್ ಹೋಗಲ್ಲ. ಸೊ ನಿಮಗೆ ಎಷ್ಟು ಕನ್ಸರ್ನ್ ಇದೆಯೋ ಅದರ ಡಬಲ್ ಕನ್ಸರ್ನ್ ನಮಗಿದೆ. ಹೌದ್ರಿ. ಮೇಲೆ ನಂಬಿಕೆ ಇದೆಯಲ್ಲ? ನಂಬಿಕೆ ಅದಾರಿ. ನಾವೇನಾದ್ರೂ ಕೆಟ್ಟ ಇಲ್ಲ ರೀ, ಇಲ್ಲ ಏನ್ ಕೆಟ್ಟದಿಲ್ಲ ರೀ. ಸೊ ಅವರ ಪ್ರೈವಸಿ ಬಗ್ಗೆ ನಮ್ಗೆ ಡೆಫಿನೆಟ್ಲಿ ಕನ್ಸರ್ನ್ ಇದೆ. ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕು ಅಂತಿಲ್ಲ. ಅಂಡ್ ಮೊನ್ನೆ ಏನೋ ಒಂದು ಕೊಕೋ ಕೋಲಾ ಕುಡಿದ್ರಲ್ಲ, ಅಯ್ಯೋ ಮಲ್ಲಮ್ಮ ಕೊಕೋ ಕೋಲಾ ಕುಡಿಸ್ಬೇಡಿ, ಅವ್ರ ಹೆಲ್ತ್ ಹಾಳಾಗತ್ತೆ, ಅದಾಗತ್ತೆ, ಇದಾಗತ್ತೆ, ಕೊಕೋ ಕೋಲಾ ಅಂದ್ರೆ ಇಷ್ಟಿಷ್ಟು ಮಾಡಿದ್ರು ಕಮೆಂಟ್. ಒಂದು ಸಿಪ್ ಕೊಕೋ ಕೋಲಾ ಕುಡಿಯೋದ್ರಿಂದ ಏನು ಆಗಲ್ಲ. ನಾವ್ ಇವಾಗ ದಿನ ಯೂಸ್ ಮಾಡ್ತಿರೋ ಅಕ್ಕಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು, ಪ್ರತಿಯೊಂದು ಕೆಮಿಕಲ್ ಇಂದಾನೆ ಏನು ವಾಶ್ ಆಗಿರ್ಬೋದು ಅಥವಾ ಏನೋ ಆ ತರನೇ ಬರ್ತಾ ಇರೋದು. ಇವಾಗ 100% ಆರ್ಗ್ಯಾನಿಕ್ ಅಂತ ಯಾವ್ದು ಇಲ್ಲ. ಗೊಬ್ಬರದಿಂದ ಹಿಡಿದು ಎಲ್ಲಾ ರೀತಿ, ನನಗ್ ಗೊತ್ತಿಲ್ಲ ಅದ್ ಯಾವ ರೀತಿ ಅಂತ. ಬಟ್ ಒಂದ್ಸಲ ಕೊಕೋ ಕೋಲಾ ಕುಡಿದ್ರೆ ನಿಮ್ ಹೆಲ್ತ್ ಹಾಳಾಗತ್ತಾ? ಕಮ್ಮಿ ಇದೆಯಾ ನಿಮ್ಮ ಇಮ್ಯುನಿಟಿ? ಇಲ್ಲ, ಯಾಕಂದ್ರೆ ಒಂದ್ಸಲ ಹಳ್ಳಿಲಿ ಇಷ್ಟು ವರ್ಷ ಚೆನ್ನಾಗಿ ದುಡ್ದು ಬದುಕಿರೋರ್ಗೆ ಇಮ್ಯುನಿಟಿ ಚೆನ್ನಾಗೇ ಇರುತ್ತೆ. ಒಂದ್ಸಲ ಕೊಕೋ ಕೋಲಾ ನಾವೇನ್ ದಿನ ತಂದು ಕೊಡ್ತೀವಿ? ಎಲ್ಲಿ ದಿನ ಎಲ್ಲಿ ಕೊಡ್ತೀರಿ? ಯಾವಾಗಾದ್ರೂ ಒಂದ್ಸಲ ಬಿರಿಯಾನಿ ತಿನ್ನೋ ಟೈಮ್ ಅಲ್ಲಿ ಮೇಡಮ್ ಆರ್ಡರ್ ಮಾಡ್ತಾರೆ, ಅವಾಗ ನೀವು ಒಂದು ಕುಡಿದ್ರಿ. ಮಲ್ಲಮ್ಮ ಅವರಿಗೆ ಯೂಟ್ಯೂಬ್ ಇಂದ ಎಷ್ಟು ಪೇಮೆಂಟ್ ಬರ್ತಾ ಇದೆ? ಬರ್ತದಲ್ರಿ. ಬರ್ತದಾ? ಕೊಡ್ತೀರಿ ಅಲ್ಲ? ಇದೆಯಾ ಇಲ್ವಾ? ಏನಾದ್ರು ಹೇಳಿದಾರ ಮನೋಜ್ ಸರ್ ನಿಮಗೆ? ಹೇಳ್ಯಾರಿ. ಏನಂತ ಹೇಳಿದಾರೆ? ಬರ್ತದ ಮಾಡಮ್ರಿ ಅಂತ ಹೇಳ್ಯಾರ ಅಂತ ಹೇಳಿ. ಹ್ಞೂನ್ರಿ. ಓಕೆ, ಇವಾಗ ಯಾರೋ ಕೇಳಿದಾರೆ ಎಷ್ಟು ಪೇಮೆಂಟ್ ಬರ್ತಾ ಇದೆ ಅಂತ. ನಮ್ಗೆ ಯಾವ ಪೇಮೆಂಟ್ ಬಂದಿಲ್ಲ ಇಲ್ಲಿ ತನಕ, ಟು ಬಿ ಆನೆಸ್ಟ್. ಮಲ್ಲಮ್ಮ ಅವರಿಗೆ ಯೂಟ್ಯೂಬ್ ಇಂದ ಎಷ್ಟು ಪೇಮೆಂಟ್ ಬರ್ತಾ ಇದೆ ಅಂತ ಒಂದು ಕ್ವಶನ್ ಬಂದಿದೆ. ನಮಗೆ ಟು ಬಿ ಆನೆಸ್ಟ್ ₹1 ಇಲ್ಲಿ ತನಕ ಬಂದಿಲ್ಲ. ನಾವು ಸ್ಟಾರ್ಟ್ ಮಾಡಿ ಒಂದು 3 months ಆಗಿರ್ಬೋದು. ಮಾನಿಟೈಸೇಷನ್ ಆನ್ ಆಗಿರೋದು ರೀಸೆಂಟ್ಲಿ ಒಂದು 1 week ಆಯ್ತು ಅಷ್ಟೇ. ಬಟ್ ಪ್ರಾಬಬ್ಲಿ ಮುಂದಕ್ಕೆ ರಿಸೀವ್ ಮಾಡ್ಬೋದು, ನಾವು ಗೊತ್ತಿಲ್ಲ. ಇದು ಮಲ್ಲಮ್ಮ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ಕೊಂಡು ಮಾಡ್ತಾ ಇರೋದು. ಸೊ ಎಷ್ಟು ಏನು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ನನಗೆ ಅಂದ್ರೆ ಯೂಟ್ಯೂಬ್ ಏನಂತಾನೆ ಐಡಿಯಾ ಇರಲಿಲ್ಲ. ಸೊ ನಾನು ಸುಮ್ಮನೆ ವಿಡಿಯೋ ಹಾಕ್ತಾ ಹೋಗ್ತಾ ಇದ್ದೆ. ಬಟ್ ಮಾನಿಟೈಸೇಷನ್ ರೀಸೆಂಟ್ ಆಗಿ ಆನ್ ಆಗಿದೆ.
ಸೊ ಅದ್ರ ಬಗ್ಗೆ ನಿಮ್ಗೇನು ಯೋಚನೆ ಏನು ಬೇಡ, ಅವ್ರ ದುಡ್ಡು ಅವ್ರಿಗೆ ಸೇರುತ್ತೆ. ಅಂಡ್ ಕೀಪ್ ಸಪೋರ್ಟಿಂಗ್, ಬಿಕಾಸ್ ನನಗೇನು ಇವರಿಂದ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ನಾನು ಅವ್ರ ಜೊತೆ ಇದ್ದಷ್ಟು ಖುಷಿಯಾಗಿ ಇರ್ತೀನಿ, ಹಾರ್ಟ್ಫುಲ್ಲಿ ನಗ್ತಾ ಇರ್ತೀನಿ. ದಟ್ ಈಸ್ ವಾಟ್ ಐ ನೀಡ್. ಅಂಡ್ ಇನ್ನೊಂದು, ಹಳ್ಳಿ ಜನರನ್ನ ನೋಡಿ ನೀವು ನಗ್ತೀರಾ, ಮಜಾ ತಗೊಳ್ತೀರಾ, ಫನ್ ಮಾಡ್ತೀರಾ ಅಂತ. ಹಂಗ ಯಾರು ಒಂದಿಲ್ಲ, ನಾನು ನಿಮ್ಮನ್ನ ಒಂದು ಫ್ರೆಂಡ್ ಆಗಿ ಕನ್ಸಿಡರ್ ಮಾಡಿದೀನಿ. ಆಯ್ತಾ? ನಾನು ಹೋಗ್ತೀನಿ ಫ್ರೆಂಡ್ ಅಥವಾ ಮೋರ್ ದನ್ ಅ ಫ್ರೆಂಡ್. ಮತ್ತೆ ನಾನಾಗಿರ್ಬೋದು, ಮೇಡಮ್ ಆಗಿರ್ಬೋದು, ಯು ಆರ್ ಲೈಕ್ ಅ ಫ್ಯಾಮಿಲಿ ಇವಾಗ. ಸೊ ಫ್ಯಾಮಿಲಿ ಕೂತ್ಕೊಂಡು ನಾವು ನಗಡಲ್ವಾ, ಕಾಲೆಳಿಯಲ್ವಾ, ಗೇಲಿ ಮಾಡಲ್ವಾ, ಮತ್ತೆ ಫನ್ ಮಾಡಲ್ವಾ? ಯಾಕೆ ನಾವು ನಾನ್ ನಮ್ಮಮ್ಮನಿಗೆ ಮಾಡ್ತೀನಿ. ಮತ್ತೆ ಎಲ್ಲರೂ ಮಾಡೋದ ಒಂದು ಪ್ರೊನೌನ್ಸ್ ಮಾಡೋ ತಪ್ಪಾದಾಗ ನಾನ್ ಹಾಕ್ತೀನಿ. ಅಷ್ಟೇ. ಮತ್ತೆ ಯಾಕೆ ನೀವುಗಳು ನಿಮ್ ಮನೇಲಿ ಕೂತ್ಕೊಂಡು ಮಾಡ್ತಿರಲ್ಲ? ಬೇಕಾದಂಗ್ರಿ ಎಲ್ಲಾರು ಮಾಡೋದ. ಸೊ ಮಲ್ಲಮ್ಮನ ಜೊತೆ ನಾವು ಅವ್ರನ್ನ ಒನ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ ತರಾನೇ ಕನ್ಸಿಡರ್ ಮಾಡಿದೀವಿ. ಸೊ ನಮ್ಮ ಫ್ಯಾಮಿಲಿ ಅವ್ರ ಜೊತೆ ನಾವ್ ಹೆಂಗಿರ್ತೀವಿ ಅದೇ ತರ ಇರೋದು. ಪ್ಲೀಸ್ ಕೀಪ್ ವಾಚಿಂಗ್. ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದೀರಾ, ಇದೇ ತರ ಸಪೋರ್ಟ್ ಮಾಡಿ. ಅಂಡ್ ಯಾವ ನೆಗೆಟಿವಿಟಿ ಕೂಡ ನಮ್ಗೆ ಹತ್ರ ಕೂಡ ಬರಲ್ಲ, ಬಿಕಾಸ್ ಅದ್ರ ಬಗ್ಗೆ ನಾನು ಅಷ್ಟು ಕಾನ್ಸಂಟ್ರೇಟೇ ಮಾಡಲ್ಲ ಇವಾಗ, ಬಿಕಾಸ್ ನೆಗೆಟಿವಿಟಿ ಕೂಡ ಮೇ ಬಿ ಇದ್ರೆ ಇದಾಗುತ್ತೆ. ಸೊ ಯಾ, ಕೀಪ್ ಸಪೋರ್ಟಿಂಗ್. ಹೇಳಿ ಮಲ್ಲಮ್ಮ. ಏನ್ರಿ? ಕೀಪ್ ಸಪೋರ್ಟಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಗೈಸ್. ಹಲೋ ಯು ಗೈಸ್. ಇನ್ನು ನೆಕ್ಸ್ಟ್ ಯಾವ ತರ ವ್ಲಾಗ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ನಾನು ಮಾಡಕ್ ಟ್ರೈ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಗುಡ್ ಬಾಯ್. ಗುಡ್ ಬಾಯ್. ಗುಡ್ ಬಾಯ್. ಆಫ್ ಮಾಡಿದ್ರೆ